ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ತುಂಬಿದೆ. ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ನಲ್ಲಿ ಇದ್ದೀನಿ. ಹೂವು ಮತ್ತು ಹಣ್ಣು ರೇಟ್ ಹೆಚ್ಚಾದರೂ ಕೂಡ ಹಬ್ಬದ ಖರೀದಿಯಲ್ಲಿ ಜನ ಮುಂದಾಗಿದ್ದಾರೆ. ನಾನು ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ನಿಮಗೆ ತೋರಿಸ್ತಿದ್ದಾರೆ. ಸಾಕಷ್ಟು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ 9 ಗಂಟೆ ಆದರೂ ಕೂಡ ಸಾಕಷ್ಟು ಜನ ಈ ಒಂದು KR ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಕಾಯಿ ಎಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಹೂವು ಮತ್ತು ಈ ಬೇವು ಮತ್ತು ಬೆಲ್ಲವನ್ನು ಖರೀದಿ ಮಾಡ್ತಾರೆ. ಇವತ್ತು ಬೇವನ್ನು ಕೂಡ KR ಮಾರ್ಕೆಟ್ನಲ್ಲಿ ತರುವಂಥ ಕೆಲಸ ಆಗಿದೆ. ಇವತ್ತು ಹಣ್ಣು ಮತ್ತು ಹೂವು ಸಾಕಷ್ಟು ರೇಟ್ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಹಣ್ಣಿನ ರೇಟ್ ಸಾಕಷ್ಟು ಹೆಚ್ಚಾಗಿದೆ. ದಾಳಿಂಬೆ ಕೆಜಿ 160 ರೂಪಾಯಿ, ಸೇಬು 180 ರೂಪಾಯಿ, ಕಿತ್ತಳೆ 100ರಿಂದ 120 ರೂಪಾಯಿ, ದ್ರಾಕ್ಷಿ 90ರಿಂದ 100 ರೂಪಾಯಿ ಕೆಜಿ, ಮೋಸಂಬಿ 50 ರೂಪಾಯಿ, ಬಾಳೆಹಣ್ಣು 80 ರೂಪಾಯಿ, ಪಚ್ಚೆ ಬಾಳೆಹಣ್ಣು 40 ರೂಪಾಯಿ. ಈ ರೀತಿಯಾಗಿ ರೇಟ್ ಹೆಚ್ಚಾದರೂ ಕೂಡ ಜನ ಆ ಹಬ್ಬದ ಖರೀದಿಯನ್ನು ಮುಂದುವರಿಸಿದ್ದಾರೆ. ರೇಟ್ಗೂ ನಮಗೂ ಲೆಕ್ಕಾಚಾರ ಹಾಕಲ್ಲ. ಹಬ್ಬ ಮತ್ತು ಅನ್ನೋಂಥ ಸಂದರ್ಭದಲ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತೇಳಿ ಸಾರ್ವಜನಿಕರು ಹಬ್ಬದ ಖರೀದಿಯಲ್ಲಿ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇಳಿ ಭಾರತೀಯ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಬ್ಬದ ಆಚರಣೆಯಲ್ಲಿ ಸಾರ್ವಜನಿಕರು ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ತುಂಬಿದೆ. ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ನಲ್ಲಿ ಇದ್ದೀನಿ. ಹೂವು ಮತ್ತು ಹಣ್ಣು ರೇಟ್ ಹೆಚ್ಚಾದರೂ ಕೂಡ ಹಬ್ಬದ ಖರೀದಿಯಲ್ಲಿ ಜನ ಮುಂದಾಗಿದ್ದಾರೆ. ನಾನು ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ನಿಮಗೆ ತೋರಿಸ್ತಿದ್ದಾರೆ. ಸಾಕಷ್ಟು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ 9 ಗಂಟೆ ಆದರೂ ಕೂಡ ಸಾಕಷ್ಟು ಜನ ಈ ಒಂದು KR ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಕಾಯಿ ಎಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಹೂವು ಮತ್ತು ಈ ಬೇವು ಮತ್ತು ಬೆಲ್ಲವನ್ನು ಖರೀದಿ ಮಾಡ್ತಾರೆ. ಇವತ್ತು ಬೇವನ್ನು ಕೂಡ KR ಮಾರ್ಕೆಟ್ನಲ್ಲಿ ತರುವಂಥ ಕೆಲಸ ಆಗಿದೆ. ಇವತ್ತು ಹಣ್ಣು ಮತ್ತು ಹೂವು ಸಾಕಷ್ಟು ರೇಟ್ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಹಣ್ಣಿನ ರೇಟ್ ಸಾಕಷ್ಟು ಹೆಚ್ಚಾಗಿದೆ. ದಾಳಿಂಬೆ ಕೆಜಿ 160 ರೂಪಾಯಿ, ಸೇಬು 180 ರೂಪಾಯಿ, ಕಿತ್ತಳೆ 100ರಿಂದ 120 ರೂಪಾಯಿ, ದ್ರಾಕ್ಷಿ 90ರಿಂದ 100 ರೂಪಾಯಿ ಕೆಜಿ, ಮೋಸಂಬಿ 50 ರೂಪಾಯಿ, ಬಾಳೆಹಣ್ಣು 80 ರೂಪಾಯಿ, ಪಚ್ಚೆ ಬಾಳೆಹಣ್ಣು 40 ರೂಪಾಯಿ. ಈ ರೀತಿಯಾಗಿ ರೇಟ್ ಹೆಚ್ಚಾದರೂ ಕೂಡ ಜನ ಆ ಹಬ್ಬದ ಖರೀದಿಯನ್ನು ಮುಂದುವರಿಸಿದ್ದಾರೆ. ರೇಟ್ಗೂ ನಮಗೂ ಲೆಕ್ಕಾಚಾರ ಹಾಕಲ್ಲ. ಹಬ್ಬ ಮತ್ತು ಅನ್ನೋಂಥ ಸಂದರ್ಭದಲ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತೇಳಿ ಸಾರ್ವಜನಿಕರು ಹಬ್ಬದ ಖರೀದಿಯಲ್ಲಿ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇಳಿ ಭಾರತೀಯ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಬ್ಬದ ಆಚರಣೆಯಲ್ಲಿ ಸಾರ್ವಜನಿಕರು ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ತುಂಬಿದೆ. ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ನಲ್ಲಿ ಇದ್ದೀನಿ. ಹೂವು ಮತ್ತು ಹಣ್ಣು ರೇಟ್ ಹೆಚ್ಚಾದರೂ ಕೂಡ ಹಬ್ಬದ ಖರೀದಿಯಲ್ಲಿ ಜನ ಮುಂದಾಗಿದ್ದಾರೆ. ನಾನು ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ನಿಮಗೆ ತೋರಿಸ್ತಿದ್ದಾರೆ. ಸಾಕಷ್ಟು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ 9 ಗಂಟೆ ಆದರೂ ಕೂಡ ಸಾಕಷ್ಟು ಜನ ಈ ಒಂದು KR ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಕಾಯಿ ಎಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಹೂವು ಮತ್ತು ಈ ಬೇವು ಮತ್ತು ಬೆಲ್ಲವನ್ನು ಖರೀದಿ ಮಾಡ್ತಾರೆ. ಇವತ್ತು ಬೇವನ್ನು ಕೂಡ KR ಮಾರ್ಕೆಟ್ನಲ್ಲಿ ತರುವಂಥ ಕೆಲಸ ಆಗಿದೆ. ಇವತ್ತು ಹಣ್ಣು ಮತ್ತು ಹೂವು ಸಾಕಷ್ಟು ರೇಟ್ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಹಣ್ಣಿನ ರೇಟ್ ಸಾಕಷ್ಟು ಹೆಚ್ಚಾಗಿದೆ. ದಾಳಿಂಬೆ ಕೆಜಿ 160 ರೂಪಾಯಿ, ಸೇಬು 180 ರೂಪಾಯಿ, ಕಿತ್ತಳೆ 100ರಿಂದ 120 ರೂಪಾಯಿ, ದ್ರಾಕ್ಷಿ 90ರಿಂದ 100 ರೂಪಾಯಿ ಕೆಜಿ, ಮೋಸಂಬಿ 50 ರೂಪಾಯಿ, ಬಾಳೆಹಣ್ಣು 80 ರೂಪಾಯಿ, ಪಚ್ಚೆ ಬಾಳೆಹಣ್ಣು 40 ರೂಪಾಯಿ. ಈ ರೀತಿಯಾಗಿ ರೇಟ್ ಹೆಚ್ಚಾದರೂ ಕೂಡ ಜನ ಆ ಹಬ್ಬದ ಖರೀದಿಯನ್ನು ಮುಂದುವರಿಸಿದ್ದಾರೆ. ರೇಟ್ಗೂ ನಮಗೂ ಲೆಕ್ಕಾಚಾರ ಹಾಕಲ್ಲ. ಹಬ್ಬ ಮತ್ತು ಅನ್ನೋಂಥ ಸಂದರ್ಭದಲ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತೇಳಿ ಸಾರ್ವಜನಿಕರು ಹಬ್ಬದ ಖರೀದಿಯಲ್ಲಿ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇಳಿ ಭಾರತೀಯ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಬ್ಬದ ಆಚರಣೆಯಲ್ಲಿ ಸಾರ್ವಜನಿಕರು ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ತುಂಬಿದೆ.
ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ನಲ್ಲಿ ಇದ್ದೀನಿ. ಹೂವು ಮತ್ತು ಹಣ್ಣು ರೇಟ್ ಹೆಚ್ಚಾದರೂ ಕೂಡ ಹಬ್ಬದ ಖರೀದಿಯಲ್ಲಿ ಜನ ಮುಂದಾಗಿದ್ದಾರೆ. ನಾನು ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ನಿಮಗೆ ತೋರಿಸ್ತಿದ್ದಾರೆ. ಸಾಕಷ್ಟು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ 9 ಗಂಟೆ ಆದರೂ ಕೂಡ ಸಾಕಷ್ಟು ಜನ ಈ ಒಂದು KR ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಕಾಯಿ ಎಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಹೂವು ಮತ್ತು ಈ ಬೇವು ಮತ್ತು ಬೆಲ್ಲವನ್ನು ಖರೀದಿ ಮಾಡ್ತಾರೆ. ಇವತ್ತು ಬೇವನ್ನು ಕೂಡ KR ಮಾರ್ಕೆಟ್ನಲ್ಲಿ ತರುವಂಥ ಕೆಲಸ ಆಗಿದೆ. ಇವತ್ತು ಹಣ್ಣು ಮತ್ತು ಹೂವು ಸಾಕಷ್ಟು ರೇಟ್ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಹಣ್ಣಿನ ರೇಟ್ ಸಾಕಷ್ಟು ಹೆಚ್ಚಾಗಿದೆ. ದಾಳಿಂಬೆ KG 160 ರೂಪಾಯಿ, ಸೇಬು 180 ರೂಪಾಯಿ, ಕಿತ್ತಳೆ 100ರಿಂದ 120 ರೂಪಾಯಿ, ದ್ರಾಕ್ಷಿ 90ರಿಂದ 100 ರೂಪಾಯಿ KG, ಮೋಸಂಬಿ 50 ರೂಪಾಯಿ, ಬಾಳೆಹಣ್ಣು 80 ರೂಪಾಯಿ, ಪಚ್ಚೆ ಬಾಳೆಹಣ್ಣು 40 ರೂಪಾಯಿ. ಈ ರೀತಿಯಾಗಿ ರೇಟ್ ಹೆಚ್ಚಾದರೂ ಕೂಡ ಜನ ಹಬ್ಬದ ಖರೀದಿಯನ್ನು ಮುಂದುವರಿಸಿದ್ದಾರೆ. ರೇಟ್ಗೂ ನಮಗೂ ಲೆಕ್ಕಾಚಾರ ಹಾಕಲ್ಲ. ಹಬ್ಬ ಮತ್ತು ಅನ್ನೋಂಥ ಸಂದರ್ಭದಲ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತೇಳಿ ಸಾರ್ವಜನಿಕರು ಹಬ್ಬದ ಖರೀದಿಯಲ್ಲಿ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇಳಿ ಭಾರತೀಯ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಬ್ಬದ ಆಚರಣೆಯಲ್ಲಿ ಸಾರ್ವಜನಿಕರು ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ತುಂಬಿದೆ. ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ನಲ್ಲಿ ಇದ್ದೀನಿ. ಹೂವು ಮತ್ತು ಹಣ್ಣು ರೇಟ್ ಹೆಚ್ಚಾದರೂ ಕೂಡ ಹಬ್ಬದ ಖರೀದಿಯಲ್ಲಿ ಜನ ಮುಂದಾಗಿದ್ದಾರೆ. ನಾನು ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ನಿಮಗೆ ತೋರಿಸ್ತಿದ್ದಾರೆ. ಸಾಕಷ್ಟು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ 9 ಗಂಟೆ ಆದರೂ ಕೂಡ ಸಾಕಷ್ಟು ಜನ ಈ ಒಂದು KR ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಕಾಯಿ ಎಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಹೂವು ಮತ್ತು ಈ ಬೇವು ಮತ್ತು ಬೆಲ್ಲವನ್ನು ಖರೀದಿ ಮಾಡ್ತಾರೆ. ಇವತ್ತು ಬೇವನ್ನು ಕೂಡ KR ಮಾರ್ಕೆಟ್ನಲ್ಲಿ ತರುವಂಥ ಕೆಲಸ ಆಗಿದೆ. ಇವತ್ತು ಹಣ್ಣು ಮತ್ತು ಹೂವು ಸಾಕಷ್ಟು ರೇಟ್ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಹಣ್ಣಿನ ರೇಟ್ ಸಾಕಷ್ಟು ಹೆಚ್ಚಾಗಿದೆ. ದಾಳಿಂಬೆ KG 160 ರೂಪಾಯಿ, ಸೇಬು 180 ರೂಪಾಯಿ, ಕಿತ್ತಳೆ 100ರಿಂದ 120 ರೂಪಾಯಿ, ದ್ರಾಕ್ಷಿ 90ರಿಂದ 100 ರೂಪಾಯಿ KG, ಮೋಸಂಬಿ 50 ರೂಪಾಯಿ, ಬಾಳೆಹಣ್ಣು 80 ರೂಪಾಯಿ, ಪಚ್ಚೆ ಬಾಳೆಹಣ್ಣು 40 ರೂಪಾಯಿ. ಈ ರೀತಿಯಾಗಿ ರೇಟ್ ಹೆಚ್ಚಾದರೂ ಕೂಡ ಜನ ಹಬ್ಬದ ಖರೀದಿಯನ್ನು ಮುಂದುವರಿಸಿದ್ದಾರೆ. ರೇಟ್ಗೂ ನಮಗೂ ಲೆಕ್ಕಾಚಾರ ಹಾಕಲ್ಲ. ಹಬ್ಬ ಮತ್ತು ಅನ್ನೋಂಥ ಸಂದರ್ಭದಲ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತೇಳಿ ಸಾರ್ವಜನಿಕರು ಹಬ್ಬದ ಖರೀದಿಯಲ್ಲಿ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇಳಿ ಭಾರತೀಯ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಬ್ಬದ ಆಚರಣೆಯಲ್ಲಿ ಸಾರ್ವಜನಿಕರು ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.